ಹಾಯ್ ವೀವರ್ಸ್, ಎಲ್ಲರಿಗೂ ನಮಸ್ಕಾರ. ವೀವರ್ಸ್ ಜೊತೆ ನನ್ನ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ. ಇದು ಶುಕ್ರವಾರ ನೈಟ್ ಬ್ಲಾಗು. ಅದು ತುಂಬ ಲೆಂತಿ ಆಗುತ್ತೆ ಅಂತೇಳ್ಬಿಟ್ಟು ಇದು ಸ್ಯಾಟರ್ಡೆ ಬ್ಲಾಗಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ. ನೈಟು ನನ್ನ ಮಗಳ ಜೊತೆ ನಾನು ಮಾಲಿಗೆ ಹೋಗಿದ್ದೆ. ಯಾಕಂದರೆ ಮಕ್ಕಳು ಕಾಲೇಜ್ಗೆ ಹೋಗ್ತಾರೆ, ಅವರಿಗೆ ಲಂಚ್ ಬಾಕ್ಸಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಏನಾದರೂ ಮಾಡಬೇಕಲ್ವಾ. ಸೊ ಹಾಗಾಗಿ ಮಶ್ರೂಮು ಮತ್ತು ಪನ್ನೀರು ಈ ಥರ ಐಟಮ್ಸನ್ನು ತೊಗೊಂಬರೋಣ ಅಂತೇಳ್ಬಿಟ್ಟು ಇಲ್ಲಿ ಮಾಲಿಗೆ ಬಂದಿದೆ. ಈಗ ಮಾವಿನಹಣ್ಣು ಸೀಸನ್ ಅಲ್ವಾ, ಸೊ ತುಂಬ ವೆರೈಟೀಸು ಮಾವಿನಹಣ್ಣು ಇಲ್ಲಿ ಸಿಗತ್ತೆ. ಸೊ ನೋಡಿದೆ ಯಾವ್ದು ತೊಗೊಳೋಣ, ಯಾವ್ದು ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು. ಹಾಗೆ ಕೆಲವೊಂದು ಐಟಮ್ಸನ್ನು ನಾನು ತೊಗೊಂಡಿದ್ದೀನಿ. ಇದು ನಾನು ಫಸ್ಟ್ ಟೈಮು ಈ ರೀತಿ ಮಾಲಲ್ಲಿ ಶೂಟ್ ಮಾಡ್ಕೊಂಡಿರೋದು. ನನಗೆ ಒಂಥರ ಮುಜುಗರ ಆಗುತ್ತೆ. ನಾನು ಸುಮಾರು ಸತಿ ವಾರದಲ್ಲಿ ಒಂದು 3-4 ಸತಿ ಬರ್ತಾನೇ ಇರ್ತೀನಿ, ಬಟ್ ನಾನು ವಿಡಿಯೋ ಏನೂ ಶೂಟ್ ಮಾಡ್ಕೊಳೋದಿಲ್ಲ. ನಮ್ಮ ಮನೆಯವ್ರ ಜೊತೆ ನಾನು ಸುಮಾರು ಸತಿ ಬಂದಿದ್ದೀನಿ. ನನಗೊಂಥರ ಮುಜುಗರ ಆಗುತ್ತೆ, ಯಾಕಂದರೆ ಎಲ್ಲರೂ ನೋಡ್ತಾ ಇರ್ತಾರೆ. ನಾವು ಅದು ವಿಡಿಯೋ ಮಾಡ್ಬೇಕಾದ್ರೆ ಕೆಲವರಂತೂ ವಿಚಿತ್ರವಾಗಿ ನೋಡ್ತಾ ಇರ್ತಾರೆ. ಅದು ನನಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ಜಾಸ್ತಿ ವಿಡಿಯೋಸನ್ನು ಏನು ಶೂಟ್ ಮಾಡ್ಕೊಳೋದಿಲ್ಲ. ಇವತ್ತು ನನ್ನ ಮಗಳ ಜೊತೆ ಬಂದಿದ್ನಲ್ಲ, ಯೂಶ್ವಲಾಗಿ ನಮ್ಮ ಮನೆಯವ್ರ ಜೊತೆನೇ ನಾನು ಬರ್ತಾ ಇರ್ತೀನಿ. ಆವಾಗಂತೂ ನಾನೇನು ವಿಡಿಯೋ ಶೂಟ್ ಮಾಡೋದಿಲ್ಲ. ಇವತ್ತು ನನ್ನ ಮಗಳು ಬಂದಿದ್ಲಲ್ಲ, ಸೊ ಅವಳೇ ನನಗೆ ವಿಡಿಯೋನ ಶೂಟ್ ಮಾಡಿದ್ಲು. ಒಂದು ಸಣ್ಣ ಕ್ಲಿಪ್ಸನ್ನು ನಿಮ್ಮ ಜೊತೆ ನಾನು ಇದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಾನು ಬಂದಿದ್ದು ಸ್ಮಾರ್ಟ್ ಪಾಯಿಂಟಿಗೆ, ಅಂದರೆ ರಿಲಯನ್ಸ್ ಅವರ ಸ್ಮಾರ್ಟ್ ಪಾಯಿಂಟ್ ಮಾಲಿಗೆ ಬಂದಿದ್ದೀನಿ. ಇಲ್ಲಿ ಆವಾಗವಾಗ ಸೇಲ್ ಹಾಕ್ತಾ ಇರ್ತಾರೆ, ಬಟ್ ನಮಗೆ ಒಂದು ಸತಿ ಗೊತ್ತಾಗೋದಿಲ್ಲ. ಕೆಲವೊಂದು ಸತಿ ತುಂಬಾ ರೀಸನೇಬಲಾಗೆ ಇರುತ್ತೆ ಕೆಲವೊಂದು ಐಟಮ್ ಮೇಲೆ. ಇವತ್ತು ನಾನು ಸನ್ ಪ್ಯೂರ್ ಆಯಿಲು ಮತ್ತು ಮ್ಯಾಂಗೋ ಮತ್ತು ಇದು ವಾಷಿಂಗ್ ಪೌಡರ್ ಆಗಿರ್ಬೋದು, ಲಿಕ್ವಿಡು ಎಲ್ಲನೂ ತುಂಬಾ ರೀಸನೇಬಲಲ್ಲೇ ಆಫರ್ ಇತ್ತು. ಫ್ರೂಟ್ಸು, ವೆಜಿಟೇಬಲ್ಸ್ ಎಲ್ಲನೂ ತುಂಬ ಕಡಿಮೆಗೆ ಸಿಕ್ತು. ಒಂದೊಂದು ಸತಿ ಹೊರ್ಗಡೆಗೆ ಕಂಪೇರ್ ಮಾಡಿದ್ರೆ ಮಾಲಲ್ಲೇ ತುಂಬ ಕಡಿಮೆ ಇರುತ್ತೆ ಮತ್ತು ಫ್ರೆಶ್ ಆಗಿ ಇರುತ್ತೆ. ಸೊ ಫ್ರೂಟ್ಸನ್ನು ಸಹ ತೊಗೊಂಡಿದ್ದೀನಿ. ಸೊ ನಾನು ಏನೇನು ತೊಗೊಂಡೆ ಅಂತೇಳ್ಬಿಟ್ಟು ಮನೆಗೆ ಬಂದಮೇಲೆ ತೋರಿಸ್ತೀನಿ. ನಾನು ಬಂದಿದ್ದು ಸ್ಮಾರ್ಟ್ ಪಾಯಿಂಟಿಗೆ, ರಿಲಯನ್ಸ್ ಅವರ ಸ್ಮಾರ್ಟ್ ಪಾಯಿಂಟ್ ಮಾಲಿಗೆ ಬಂದಿದ್ದೆ ನಾನು. ಸೊ ಇದು ಫಸ್ಟ್ ಟೈಮ್ ನಾನು ಹೊರಗಡೆ ಗಾಡಿಯಲ್ಲಿ ಈ ಥರ ಶೂಟ್ ಮಾಡ್ತಾ ಇದ್ದಿದ್ದು. ಲಾಸ್ಟ್ ಟೈಮ್ ಒಂದು ಹಾಸ್ಪಿಟ್ಲಿಗೇನೋ ಹೋಗಿದ್ನಲ್ಲ, ಆ ಬ್ಲಾಗಲ್ಲಿ ಏನೋ ಒಂದು ಸ್ವಲ್ಪ ಒಂದು ಶಾರ್ಟ್ ವಿಡಿಯೋಗೋಸ್ಕರ ಅದನ್ನು ನಾನು ಶೂಟ್ ಮಾಡಿಕೊಂಡಿದ್ದೆ. ಅದು ಬಿಟ್ಟರೆ ನಾನು ಇದು ಸೆಕೆಂಡ್ ಟೈಮ್ ಅನಿಸುತ್ತೆ, ಸಾರಿ ಫಸ್ಟ್ ಅಲ್ಲ ಸೆಕೆಂಡ್ ಟೈಮು. ಈ ರೀತಿ ಎಲ್ಲ ಶೂಟ್ ಮಾಡೋಕ್ಕೆ ಒಂಥರ ಮುಜುಗರ ಆಗುತ್ತೆ. ಹಾಗಾಗಿ ಜಾಸ್ತಿ ವಿಡಿಯೋಸನ್ನು ನಾನು ಶೂಟ್ ಮಾಡ್ಕೊಳಕ್ಕೆ ಇಷ್ಟಪಡೋದಿಲ್ಲ. ಸೊ ನಾನು ಏನೇನು ತೊಗೊಂಬಂದೆ ಅಂತಂದರೆ, ಮ್ಯಾಗಿ ತೊಗೊಂಬಂದೆ. ಮಕ್ಕಳಿಗೆ ಮ್ಯಾಗಿ ಅಂದರೆ ತುಂಬ ಇಷ್ಟ, ಅದಕ್ಕೆ. ಹಾಗೆ ಮಶ್ರೂಮ್ ತೊಗೊಂಬಂದಿದ್ದೀನಿ, ಮಶ್ರೂಮ್ ಕರ್ರಿ ರೈಸು ಮಾಡೋಕ್ಕೆ. ಮತ್ತು ಮಾವಿನಹಣ್ಣು 1 kg ತೊಗೊಂಡೆ. ಹಾಗೆ ಪ್ರೌಟ್ಸು ಮಿಕ್ಸೆಡ್ ಮೊಳಕೆ ಕಾಳು ತೊಗೊಂಡೆ. ಮತ್ತು ಪನ್ನೀರ್ ತೊಗೊಂಡೆ. ಪನ್ನೀರ್ ಆ್ಯಕ್ಚುಲಿ ಇದರ ರೇಟ್ ಬಂದು ನೀವು ನೋಡ್ಬೋದು ಇಲ್ಲೇ 210 ಏನೋ ತೋರಿಸ್ತಾ ಇದೆ ಇಲ್ಲಿ ರೇಟು. ಬಟ್ ಆಫರಲ್ಲಿ ನನಗೆ 150ಗೇನೋ ಸಿಕ್ತು ಇದು ಪನ್ನೀರು. ವರ್ತ್ ಅನ್ನಿಸ್ತು, ಅದಕ್ಕೆ ತೊಗೊಂಬಂದೆ. ಸೊ ಇದು ಬಂದು ಸ್ಯಾಟರ್ಡೆ ಬ್ಲಾಗು. ಸ್ಯಾಟರ್ಡೆ ನಾನೇನು ಅಷ್ಟು ವಿಡಿಯೋನ ಶೂಟ್ ಮಾಡ್ಕೊಂಡಿಲ್ಲ. ಸ್ಯಾಟರ್ಡೆ ನನ್ನ ಡಯಟ್ ಪ್ಲ್ಯಾನ್ ಅಷ್ಟೇ ನಾನಿಲ್ಲಿ ಶೂಟ್ ಮಾಡಿದ್ದೀನಿ. ಬೆಳಿಗ್ಗೆನೇ ನಾನು ಮನೆ ಗುಡಿಸಿ ಒರೆಸಿ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಫಸ್ಟ್ ಇಲ್ಲಿ ಒಂದು ಸಿಂಪಲಾಗಿರೋ ರಂಗೋಲಿ ಹಾಕಿದ್ದೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಹಾಗೆ ಇವತ್ತು ಶನಿವಾರದ ಪೂಜೆ ಸಹ ಈ ರೀತಿ ಮಾಡ್ಕೊಂಡಿದ್ದೀನಿ. ನಮ್ಮನೆಯವರು ಇವತ್ತು ದೀಪ ಹಚ್ಚಿ ಪೂಜೆ ಮಾಡಿದರು. ಶನಿವಾರ ವಾರದ ದಿವಸ ನಮ್ಮನೆಯವರು ಪೂಜೆ ಮಾಡ್ತಾರೆ. ನಾನು ಸ್ನಾನ ಮಾಡ್ಕೊಂಡು ಹಾಗೆ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಹನುಮಾನ್ ಚಾಲೀಸನ ನಾನು ಓದಿದ್ದೀನಿ ಕೂತ್ಕೊಂಡು. ನಂತರ ಈಗ ನಾನು ಬೆಳಿಗ್ಗೆ ಒಂದು ಜ್ಯೂಸನ್ನು ಕುಡಿತಾ ಇದ್ದೀನಿ. ನಾನೇನು ಬ್ರೇಕ್ಫಾಸ್ಟು ಮಾಡ್ತಾಯಿಲ್ಲ, ಜಸ್ಟ್ ಇದೊಂದು ಜ್ಯೂಸ್ ಕುಡಿತಾ ಇದ್ದೀನಿ. ಬೀಟ್ರೂಟು, ಕ್ಯಾರೆಟು, ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತೀನಿ. ಮಧ್ಯದಲ್ಲಿ ಸ್ವಲ್ಪ ನೀರನ್ನು ಸಹ ನಾನು ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ನಾನು ಸೋಸ್ಕೊಂಡು ಒಂದು ಗ್ಲಾಸಿಗೆ ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ವಿಟಮಿನ್ ಎ, ಸಿ, ಕೆ ಮತ್ತು ಮೆಗ್ನೀಷಿಯಮ್, ಪೊಟ್ಯಾಷಿಯಮ್ ಖನಿಜಗಳು ಅಧಿಕವಾಗಿರುತ್ತೆ. ಮತ್ತು ಇದರಲ್ಲಿ ನಾರಿನಾಂಶನೂ ಸಹ ಅಧಿಕವಾಗಿರುತ್ತೆ. ಇಷ್ಟೇ ಅಲ್ಲದೆ ಇದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕ್ಯಾರೆಟ್ ಅಂತೂ ನಮ್ಮ ಕಣ್ಣಿಗೆ ತುಂಬಾ ಒಳ್ಳೆಯದು, ಆರೋಗ್ಯವಾಗಿಡುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗಾಗಿ, ಕ್ಲಿಯರಾಗಿ ತುಂಬಾ ಸಾಫ್ಟಾಗಿಡುತ್ತೆ. ಅಷ್ಟೇ ಅಲ್ಲ, ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅಷ್ಟೇ ಅಲ್ಲದೆ ಮಲಬದ್ಧತೆಯನ್ನು ಸಹ ಇದು ತಡೆಯುತ್ತದೆ. ಇಷ್ಟೊಂದು ಬೆನಿಫಿಟ್ ಇರಬೇಕಾದ್ರೆ ಯಾಕೆ ಕುಡಿಬಾರ್ದು ಈ ಜ್ಯೂಸು ಅಲ್ವಾ?
ಇನ್ನು ಪುದೀನ ಸೊಪ್ಪು ನಾವು ತಿಂದ ಕೊಬ್ಬನ್ನು ಕರಗಿಸಲು ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಹೊಟ್ಟೆ ಉಬ್ಬರ, ಹೊಟ್ಟೆಯಲ್ಲಿರುವ ಗಾಳಿಯನ್ನು ಹೊರಹಾಕಿ ನಿವಾರಣೆ ಮಾಡಲು ಸಹಾಯ ಮಾಡುತ್ತೆ. ಇನ್ನು ಮಧ್ಯಾಹ್ನ ಬಂದು ಅಂದರೆ ಒಂದು 11:30 ಹಂಗೆ ನಾನೊಂದು ಸ್ವಲ್ಪ ಫ್ರೂಟ್ಸ್ ತೊಗೊಂಡೆ. ಮಾವಿನ ಹಣ್ಣು, ಸ್ವಲ್ಪ ಕಲ್ಲಂಗಡಿ ಹಣ್ಣು ತೊಗೊಂಡೆ. ಇದಾದ ನಂತರ ನಾನು ದಿನಪೂರ್ತಿ ಒಂದು 4 ಲೀಟ್ರ್ ನೀರನ್ನು ಕುಡಿತೀನಿ. ಅದು ಬಂದು ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ವ, ಈ ರೀತಿ ಡಿಟಾಕ್ಸ್ ವಾಟರನ್ನು ನಾನು ತೊಗೊತೀನಿ. ನೀರಲ್ಲಿ ಸಬ್ಜಾ ಬೀಜ, ಪುದೀನ ಸೊಪ್ಪು ಮತ್ತು ಕುಕುಂಬರ್, ಸೌತೆಕಾಯಿ, ಕ್ಯಾರೆಟ್ ಸ್ಲೈಸನ್ನು ಹಾಕ್ಕೊಂಡು ಈ ರೀತಿ ಡಿಟಾಕ್ಸ್ ವಾಟರನ್ನು ನಾನು ಒಂದು 4 ಲೀಟ್ರ್ ಕುಡಿತೀನಿ. ಮಧ್ಯಾಹ್ನ ನನಗೇನು ತಿನ್ನಬೇಕು ಅನ್ಸೋದೇ ಇಲ್ಲ. ಒಂದು ವೇಳೆ ತಿನ್ನಬೇಕು ಅನಿಸಿದ್ರೆ ಮಾತ್ರ ಒಂದು 2 ಗಂಟೆ ಹಂಗೆ ನಾನಿವತ್ತು ಊಟ ಮಾಡಿದೆ. ರೊಟ್ಟಿ ಮತ್ತು ಕಾಯಿ ಚಟ್ನಿ, ಒಂದು ಸ್ವಲ್ಪ ನೆನ್ನೆ ಮಾಡಿದ್ದು ಕ್ಯಾಪ್ಸಿಕಮ್ ಕರ್ರಿ ಇತ್ತು, ಅದನ್ನು ತೊಗೊಂಡಿದ್ದೀನಿ. ಹಾಗೆ ರಾತ್ರಿಗೆ ಬಂದು, ರಾತ್ರಿ ಅಂದರೆ ಒಂದು 7 ಗಂಟೆಗೆ ನಾನು ಡಿನ್ನರನ್ನು ಮುಗಿಸ್ಕೊತೀನಿ. ರಾತ್ರಿ ಊಟ ದೋಸೆ ಮತ್ತು ಟೊಮೆಟೊ ಚಟ್ನಿ ಮಾಡಿದ್ದೆ. ಇದಾಗಿತ್ತು ನನ್ನ ಇವತ್ತಿನ ಡಯಟ್ ಪ್ಲ್ಯಾನು ಮತ್ತು ನನ್ನ ಇವತ್ತಿನ ರೂಟೀನು. ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ವ್ಯೂವರ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವ್ಯೂವರ್ಸ್. ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.